ನಾನು ಈ ಹಿಂದೆ ಒಂದು ವಿಡಿಯೋವನ್ನು ಮಾಡಿದ್ದೆ. ಏನಂದರೆ, ಈ ಆಟೋಗಳೇನಿರ್ತಾರೆ, ಆಟೋಗಳು ಲೋನ್ಗೆ ಪಡೆದು ನಂತರದಲ್ಲಿ ಕಷ್ಟಪಟ್ಟು ದುಡಿಯುವಂತಹ ಕೆಲಸವನ್ನು ಮಾಡ್ತಾರೆ. ಆಟೋ ಲೋನ್ಗಳನ್ನು ತೀರ್ಸೋಕ್ಕಾಗಿಲ್ಲ ಅಂತ ಅಂದಾಗ ಎಲ್ಲೋ ಒಂದು ಕಡೆ ಸೀಸರ್ಸ್ಗಳು ಅವರು ಇವರು ಬಂದು ಕಾಟವನ್ನು ಕೊಡೋಕೆ, ಫೈನಾನ್ಷಿಯರ್ಸ್ಗಳು ಏನಿರ್ತಾರೆ ಅವರು ಈ ಸೀಸರ್ಸ್ಗಳನ್ನು ಚೂ ಬಿಡುವಂತಹ ಕೆಲಸಗಳನ್ನು ಮಾಡ್ತಾರೆ. ಆ ಚೂಸ್ ಬಿಟ್ಟಾಗ ಏನು ಮಾಡಬೇಕು, ಏನು ಬಿಡಬೇಕು ಅನ್ನೋದು ಆಟೋ ಚಾಲಕರಿಗಾಗಲಿ ಅಥವಾ ಕ್ಯಾಬ್ ಚಾಲಕರಿಗೆ ಗೊತ್ತಾಗಲ್ಲ. ಇದಕ್ಕೆ ಕೆಲವರು ಆಟೋ ಚಾಲಕರು ಮತ್ತು ಕ್ಯಾಬ್ ಚಾಲಕರ ಹೆಸರಲ್ಲಿ ನಾವು ಸಮಸ್ಯೆಗಳನ್ನು ಬಗೆಹರಿಸ್ತೀವಿ ಅಂತ ಹೇಳಿ ಅವರ ಒಂದು ಬಂಡವಾಳವನ್ನು ಬಳಸ್ಕೊಳ್ಳುವಂಥದ್ದು, ಅಥವಾ ಬೇರೆ ಬಂಡವಾಳವನ್ನು ಯಾವ ರೀತಿಯಾಗಿ ಯೂಸ್ ಮಾಡ್ಕೋಬೇಕು, ಯಾವ ರೀತಿಯಾಗಿ ಸಮಸ್ಯೆಗಳನ್ನು ಬಗೆಹರಿಸದೆ ತಮ್ಮ ಸಮಸ್ಯೆಯನ್ನು ಮಾತ್ರ ಬಗೆಹರಿಸ್ಕೊಳ್ಳೋದು ಹೆಂಗೆ ಅಂತ ಕೆಲ ವ್ಯಕ್ತಿಗಳು ಬಂದು ಇಲ್ಲಿ ಡ್ರಾಮಾ ಮಾಡುವಂತಹ ಕೆಲಸಗಳನ್ನು ಕೂಡ ಮಾಡ್ತಾರೆ. ಇಲ್ಲಿ ತಮಗೆ ಮುಂದಿನ ದಿನಗಳಲ್ಲಿ ಫಿಲ್ಮ್ ಮಾಡಬೇಕು ಅಥವಾ ಈ ಆಟೋ ಚಾಲಕರ ಹೆಸರಲ್ಲೇ ತಾವು ಬೆಳೆಯುವಂತಹ ಕೆಲಸವನ್ನು ಮಾಡ್ತಾರೆ. ಇದರಿಂದ ಆಟೋ ಚಾಲಕರಿಗೆ ಅಥವಾ ಕ್ಯಾಬ್ ಚಾಲಕರಿಗೆ ಏನು ಮಾಡೋದಪ್ಪ, ಮುಂದಿನ ದಿನಗಳಲ್ಲಿ ಇದೇ ರೀತಿಯಾಗಿ ನಾವು ಒದ್ದಾಡಬೇಕಲ್ಲ, ಯಾವ ಒಬ್ಬ ವ್ಯಕ್ತಿಯೂ ಕೂಡ ನಮಗೆ ಹೆಲ್ಪ್ ಮಾಡ್ತಾ ಇಲ್ಲ ಅಂತ ಹೇಳಿ ನೋವಲ್ಲಿರ್ತಾರೆ. ಎಲ್ಲರ ಹಣೆ ಬರಗಳನ್ನು ಕೂಡ ತಿಳ್ಕೊಂಡಿರ್ತಾರೆ. ಅವ್ರ ಹತ್ರ ಹೋದರೆ ಸಮಸ್ಯೆಗಳು ಬಗೆಹರಿಯಲ್ಲ, ಅವರವರು ಜೇಬು ತುಂಬಿಸ್ಕೊತಾರೆ ಅನ್ನೋ ಒಂದು ಮಾಹಿತಿಗಳು ಬಂದಿದ್ವು. ಮತ್ತು ಅದಲ್ಲದೆ ಕಣ್ಣಿಗೆ ಕಾಣಿಸುವಂಥ ವಿಚಾರಗಳನ್ನು ಕಣ್ಣಿಗೂ ಕಂಡರೂ ಕೂಡ ಮನಸ್ಸಲ್ಲೇ ಇಟ್ಕೊಂಡು ಅಲ್ಲೇ ಕೊರಗುವಂತಹ ಕೆಲಸವನ್ನು ಮಾಡ್ತಾ ಇದ್ದಾರೆ. ಇದೆಲ್ಲವುದನ್ನು ಕೂಡ ಸಮಸ್ಯೆಗಳನ್ನು ಬಗೆಹರಿಸಬೇಕು ಅಂತ ಹೇಳಿದ್ರೆ ನೇರವಾಗಿ ಈಗ ಆಟೋ ಚಾಲಕರು, ಪ್ರೈವೇಟ್ ಫೈನಾನ್ಷಿಯರ್ಸ್, ಯಾವುದೇ ರೀತಿಯ ಪರವಾನಗಿ ಇಲ್ಲದೆ ಇರತಕ್ಕಂಥವ್ರು, ಸೀಸರ್ಸ್ಗಳು ಕೂಡ ಕೆಲವರಿದ್ದಾರೆ, ಅವ್ರಿಗೂ ಕೂಡ ಪರವಾನಗಿ ಇರಲ್ಲ. ಅಂತಹ ಪರವಾನಗಿ ಇಲ್ಲದೆ ಇರತಕ್ಕಂತಹ ವ್ಯಕ್ತಿಗಳು ನೇರವಾಗಿ ಸೀಸ್ ಮಾಡುವಂಥದ್ದು, ಚಕ್ರ ಬಡ್ಡಿಗಳನ್ನು ವಸೂಲು ಮಾಡುವಂತಹ ಕೆಲಸಗಳನ್ನು ಮಾಡ್ತಾ ಇದ್ದಾರೆ. ಅಂಥವರಿಗೆ ಸರಿಯಾದ ರೀತಿಯ ಕಾನೂನು ಚೌಕಟ್ಟಿನಲ್ಲಿ ಶಿಕ್ಷೆ ಆಗಲೇಬೇಕಾಗಿದೆ. ಇಲ್ಲಿ ಆಟೋ ಚಾಲಕರು, ಕ್ಯಾಬ್ ಚಾಲಕರು ಏನಿದ್ದಾರೆ ಪ್ರತಿ ದಿವಸವೂ ಕೂಡ ನೊಂದ್ಕಂಡೇ ಜೀವನವನ್ನು ಮಾಡ್ತಾರೆ. ಒಂದು ದಿವಸ ದುಡಿಬಹುದು, ಒಂದು ದಿವಸ ದುಡಿಯೋಕ್ಕಾಗಲ್ಲ. ಆತನಿಗೇನು ಅನಾರೋಗ್ಯ ಕಾಡ್ತು, ಆವಾಗ ನೇರವಾಗಿ ಈ ಹಿಂದೆ ಕೋವಿಡ್ ಕೂಡ ಬಂತು. ಕೋವಿಡ್ನಲ್ಲೂ ಕೂಡ ಸಾಕಷ್ಟು ವಾಹನಗಳು ಸೀಸ್ ಆದವು. ಇಲ್ಲಿ ಫೈನಾನ್ಷಿಯರ್ಗಳು ಏನು ಪ್ರೈವೇಟ್ ಆಗಿ ಇರ್ತಕ್ಕಂಥವ್ರು ಸಾಕಷ್ಟು ಜನ ತಮ್ಮ ಬಂಡವಾಳ ಯಾವ ರೀತಿಯಾಗಿ ಎತ್ತಬೇಕು, ತಮ್ಮ ಬೇಳೆಕಾಳನ್ನು ಹೆಂಗೆ ಬೇಯಿಸ್ಕೋಬೇಕು ಅನ್ನೋದನ್ನು ನೋಡ್ಕೊಂಡಿದ್ದಾರೆ. ಯಾರೇ ಮೀಡಿಯೇಟರ್ ಬಂದರೂ ಕೂಡ ಅವರಿಗೆ ಹಣಕಾಸಿನ ಅಮೌಂಟ್ಗಳನ್ನು ಅಥವಾ ಬೇರೆ ರೀತಿಯಲ್ಲಿ ಸೆಟ್ಲ್ಮೆಂಟ್ ಮಾಡುವಂತಹ ಕೆಲಸಗಳು ಮಾಡ್ತಾರೆ. ಇಲ್ಲಿ ಬಡವಾಗ್ತಾ ಇರೋದು ಬರೀ ಆಟೋ ಡ್ರೈವರ್ಗಳು ಮಾತ್ರ. ಅದಕ್ಕೆ ನೇರವಾಗಿ ಸಮಯ ನ್ಯೂಸ್ಗೆ ಕಾಲ್ ಮಾಡಿ ತಮ್ಮ ಸಮಸ್ಯೆಗಳನ್ನು ಹೇಳ್ಕೊಂಡ್ರೆ, ಇಲ್ಲಿ ಒಂದು ಗಾಡಿ ಈಗ ಪ್ಯಾಸೆಂಜರ್ನ ಕರ್ಕೊಂಡು ಹೋಗ್ತಾ ಇರ್ತೀರಿ, ಆ ಸಮಯದಲ್ಲಿ ಯಾರೋ ಸೀಸರ್ಸ್ ಬಂದು ಹಿಡಿದ್ರು ಅಂತ ಹೇಳಿದ್ರೆ ಅದಕ್ಕೂ ಒಂದು ಕಾನೂನು ರೀತಿ ಚೌಕಟ್ಟಿದೆ. ನೇರವಾಗಿ ಏಕಾಏಕಿಯಾಗಿ ಕಸ್ಟಮರ್ಗಳನ್ನು ಇಳಿಸೋದಲ್ಲ, ಅಥವಾ ಚೆಕ್ ಲಿಸ್ಟ್, ಗಾಡಿಯಲ್ಲಿ ಏನಾದ್ರು ಸಮಸ್ಯೆಗಳಾಗಿದ್ದಾವ, ಏನಾದ್ರು ಡ್ಯಾಮೇಜ್ ಆಗಿದೆಯಾ, ಯಾವ ರೀತಿ ಇದೆ ಅದನ್ನು ನಂತರದಲ್ಲಿ ದುಡ್ಡು ಕೊಟ್ಟ ಮೇಲೆ ಅದೇ ರೀತಿಯಾಗಿ ಕೊಡುವಂಥ ಕೆಲಸಗಳನ್ನ ಮಾಡಬೇಕು. ಅದಕ್ಕೆ ಏನೇನು ಸಮಸ್ಯೆಗಳಿದ್ದಾವೆ ಅಂತ ಚೆಕ್ ಲಿಸ್ಟ್ಗಳನ್ನು ಕೊಡಬೇಕಾಗತ್ತೆ. ಚೆಕ್ ಲಿಸ್ಟ್ಗಳನ್ನು ಕೂಡ ಕೊಡಲ್ಲ. ಇಲ್ಲಿ ಖಾಸಗಿ ಫೈನಾನ್ಷಿಯರ್ಸ್ಗಳೇನಿರ್ತಾರೆ ಅವರು ಆಲ್ಮೋಸ್ಟ್ ಬಡ್ಡಿಗೆ ಚಕ್ರ ಬಡ್ಡಿಗಳನ್ನು ಹಾಕುವಂಥ ಕೆಲಸಗಳನ್ನ, ಇಲ್ಲಿ ಬಡವರಿದ್ದಾರೆ ಆಟೋ ಚಾಲಕರು, ಅವರಿಗೆ ಅಮೌಂಟ್ಗಳನ್ನು ವಾಪಸ್ ರಿಟರ್ನ್ ಮಾಡೋಕ್ಕಾಗಲ್ಲ, EMI ಕೊಡೋಕ್ಕಾಗಲ್ಲ. ನಾವು ಎಷ್ಟು ದಿವಸ ಆಗುತ್ತೆ ಅವ್ರ ಅಮೌಂಟ್ಗಳನ್ನೆಲ್ಲ ಕಿತ್ಕೊಂಡು ಗಾಡಿನೂ ಕಿತ್ಕೊಂಡು ಬಂದ್ರೆ ಆಯಿತು ಅಂತ ಹೇಳಿ ಅವರಿಗೆ ಪರವಾನಗಿ ಇಲ್ಲದೆ ಇರತಕ್ಕಂಥವ್ರೆ ಸಾಕಷ್ಟು ಜನ ಆಟೋ ಚಾಲಕರಿಗೆ ಫೈನಾನ್ಸ್ ಮಾಡ್ತಾ ಇದ್ದಾರೆ, ಅಂದರೆ ಆಟೋ ತೆಗೆದುಕೊಳ್ಳೋಕೆ. ಇದೆಲ್ಲವೂ ಕೂಡ ಸಮಸ್ಯೆಗಳಿಗೆ ಪರಿಹಾರ ಸಿಗಬೇಕು ಅಂತ ಹೇಳಿದ್ರೆ, ಒಂದು ವೇಳೆ ನಿಮ್ಮನ್ನು ಹಿಡ್ದಿರ್ತಕ್ಕಂಥ ವ್ಯಕ್ತಿಗಳು ಸರಿಯಾದ ರೀತಿಯಲ್ಲಿ ಇದ್ದಾರಾ ಇಲ್ವಾ, ಈ ಫೈನಾನ್ಷಿಯರ್ಸ್ಗಳು ಸರಿ ಇದ್ದಾರಾ ಇಲ್ವಾ, ಅಥವಾ ನೇರವಾಗಿ ಈಗ ಈ ಒಂದು ಟೋ ಮಾಡುವಂತಹ ಕೆಲಸಗಳನ್ನು ಸೀಸರ್ಸ್ಗಳು ಮಾಡ್ತಾರೆ, ಅಂಥವ್ರಿಗೆ ಪರವಾನಗಿ ಇದೆಯೇ ಇಲ್ವಾ, ಈ ಲೂಟಿ ಹೊಡೆಯುವಂತಹ ಕೆಲಸಗಳನ್ನ ಮಾಡ್ತಾ ಇದ್ದಾರೆ, ರಾಬ್ರಿ ಮಾಡ್ತಾ ಇದ್ದಾರೆ, ಇದು ಯಾವುದೋ ಒಂದು ಕಣ್ಣಿಗೆ ಬಿತ್ತು ಅಂತ ಹೇಳಿದ್ರೆ ನೇರವಾಗಿ ಸಮಯ ನ್ಯೂಸ್ಗೆ ಕಾಲ್ ಮಾಡುವಂತಹ ಕೆಲಸಗಳು ಮಾಡಿ. ನಾನು ಈಗ ಹೇಳ್ತಕ್ಕಂತಹ ವಿಚಾರಗಳು ಈ ಸಮಯ ನ್ಯೂಸ್ ವಿಚಾರದಲ್ಲಿ ಈ ನಂಬರ್ಗೆ, ನಾನೀಗ ಸ್ಕ್ರೀನ್ನಲ್ಲಿ ತೋರ್ತಾ ಇದೆ ಅಲ್ಲ, ಆ ನಂಬರ್ಗೆ ನೇರವಾಗಿ ಕಾಲ್ ಮಾಡಿ ನಿಮ್ಮ ಸಮಸ್ಯೆಗಳನ್ನು ಹೇಳ್ಕೊಳ್ಳಿ. ಕ್ಷಣದಲ್ಲೇ ಬಗೆಹರಿಸುವಂತಹ ಕೆಲಸಗಳನ್ನು ನಾವು ಮಾಡ್ತೀವಿ.